ನಮಸ್ಕಾರ ಎಲ್ಲರಿಗೂ. ಇವಾಗ ನಾನು ಬಂದಿರೋದು 6ನೇ ಜ್ಯೋತಿರ್ಲಿಂಗ ಆದ ನಾಗೇಶ್ವರ ಜ್ಯೋತಿರ್ಲಿಂಗ ಇಲ್ಲೇ ಇದೆ. ಹಂಗೆ ಇಲ್ಲೇ ಪಕ್ಕದಲ್ಲೇ ದೊಡ್ಡ ಶಿವನ ಮೂರ್ತಿ ಇದೆ ನೋಡಿ. ಇವಾಗ ದರ್ಶನ ಮಾಡೋಕ್ಕೆ ಹೋಗ್ಬೇಕು. ಎಲ್ಲ ಲೈನ್ ಹಿಂಗೆ ಒಳಗೆ ಹೋಗ್ತಾ ಇದೆ. ಒಳಗೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಇಲ್ಲೇ ಹೋಗ್ತಿದ್ದೆ ಲೈನು, ಹಿಂಗೆ ಹೋಗಬೇಕು. ಜನ ಜಾಸ್ತಿ ಏನಿಲ್ಲ, ತುಂಬ ಕಮ್ಮಿನೇ ಇದ್ದಾರೆ. ದರ್ಶನ ಬೇಗ ಆಗುತ್ತೆ ಅಂದ್ಕೊಂಡಿದ್ದೀನಿ. ಒಳಗಡೆ ಈ ಥರ ಇದೆ ದೇವಸ್ಥಾನ. ಎಂಟರ್ ಆಗಿದ ತಕ್ಷಣ ಫಸ್ಟು ತ್ರಿಶೂಲ ಕಾಣುತ್ತೆ. ದೇವರು ಅಲ್ಲೇ ಇದ್ದಾರೆ. ಲೈನು ಹಂಗೆ ಹೋಗ್ತಾ ಇದೆ. ಅಲ್ಲೇ ಇರೋದು ದೇವರು. ಲೈನ್ ಹೋಗ್ತಾ ಇದೆ ನಿಧಾನಕ್ಕೆ. ಸ್ವಲ್ಪ ಹಂಗೆ ನಿಂತು ಹೋಗ್ತಾ ಇದ್ದಾರೆ. ನಮ್ಮ ಪಕ್ಕದಲ್ಲಿರೋ ಲೈನ್ ಹೋಗ್ತಾ ಇದೆ, ನಮ್ಮ ಲೈನ್ ಹೋಗ್ತಾನೆ ಇಲ್ಲ. ಮೋಸ್ಟ್ಲಿ ಮುಂದೆ ಸ್ಟ್ರಕ್ ಆಗಿರ್ಬೇಕು. ಹೋಗ್ಲಿ ಅವರು ಮುಂದೆ ಹೋಗಿ ನಿಂತ್ಕೋತಾರೆ ಅಷ್ಟೇ. ಇದ್ಯಾರೋ ಇಲ್ಲಿ ಅಣ್ಣ ಕಳ್ದಾರಿ ಹಿಡಿತವ್ರೆ. ಸೂಪರ್ ಬಿಡೋಣ ನೀವು. ಸೂಪರ್ ಕಣಣ್ಣ ನೀವು, ಸೂಪರ್. ನಮಗೆ ಅವೆಲ್ಲ ಕಳ್ದಾರಿ ಏನು ಬೇಡ, ಆರಾಮಾಗಿ ಹೋಗೋಣ. ಅಲ್ಲಿ ಗರ್ಭಗುಡಿ ಹತ್ರ ಎಲ್ಲ ದೇವ್ರದ್ದು ಫೋಟೋ ಎಲ್ಲ ತಗೋತಿದ್ದಾರೆ. ಬನ್ನಿ ನಿಮಗೂ ತೋರಿಸ್ತೀನಿ. ಅಲ್ಲಿ ಹತ್ರ ಹೋಗಿ ತೋರಿಸ್ತೀನಿ ಬನ್ನಿ. ದೇವ್ರ ದರ್ಶನ ಆಯಿತು. ದೇವ್ರ ದರ್ಶನ ಮಾಡಿಕೊಂಡು ಕೆಡೆ ಸೈಡಿಗೆ ಬಂದೆ. ನಿಮಗೆ ಎಂಟರ್ ಆಗಿ ಹಿಂಗೆ ರೌಂಡ್ ಹಾಕಿ ಇಲ್ಲಿಂದ ಅಲ್ಲಿ ದರ್ಶನ ಆಗುತ್ತೆ. ಆಮೇಲೆ ಈ ಕಡೆಯಿಂದ ಇಲ್ಲಿ ಬರ್ದೇವು. ಆಮೇಲೆ ಇಲ್ಲಿ ಬಂದು ಇಲ್ಲಿ ನಿಂತು ಲೈನಲ್ಲಿದ್ದಾಗ ಮೊಬೈಲ್ ಆಫ್ ಮಾಡಿ ಅಂತಾರೆ. ಆಮೇಲೆ ಇಲ್ಲಿ ನಿಂತಾಗ ಇಲ್ಲಿ ಬಂದು ಫೋಟೋ ವಿಡಿಯೋ ಎಲ್ಲ ತೊಗೊಬೋದು. ಎಲ್ಲ ತೊಗೊಂಡಿದ್ದೀನಿ, ತೋರಿಸ್ತೀನಿ ನೋಡಿರಿ. ದೇವ್ರ ದರ್ಶನ ಮಾಡ್ಕೊಂಬಿಡ್ರಿ ಎಲ್ಲರೂ. ಈ ನಾಗೇಶ್ವರ ಜ್ಯೋತಿರ್ಲಿಂಗದಲ್ಲಿ ಶಿವನ ನಾಗರೂಪದಲ್ಲಿ ಮತ್ತು ದೇವಿ ಪಾರ್ವತಿನ ನಾಗೇಶ್ವರಿ ರೂಪದಲ್ಲಿ ಪೂಜೆ ಮಾಡ್ತಾರೆ. ಆಮೇಲೆ ಇಲ್ಲಿರೋ ಶಿವಲಿಂಗ ದಕ್ಷಿಣಾಭಿಮುಖ ಆಗಿದೆ, ಹಾಗೆ ನಂದಿ ಪೂರ್ವಾಭಿಮುಖ ಆಗಿರೋದು. ಆಮೇಲೆ ಇಲ್ಲಿ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಕೂಡ ಇಲ್ಲಿ ತುಂಬ ಸತಿ ಬಂದು ಪೂಜೆ ಮಾಡಿದ್ದಾರೆ ಅಂತ ಒಳಗಡೆ ಉಲ್ಲೇಖ ಇದೆ. ಒಳಗಡೆ ಬೋರ್ಡಲ್ಲಿ ಬರೆದಿದ್ದಾರೆ ಕೂಡ. ಈ ದೇವಸ್ಥಾನದ ಪುರಾಣ ಕಥೆ ಏನು ಹೇಳುತ್ತೆ ಅಂದರೆ, ಅವಾಗ ದ್ವಾರಕಾವನದಲ್ಲಿ ದಾರುಕ ಮತ್ತು ದಾರುಕೆ ಅಂತ ಇಬ್ಬರು ರಾಕ್ಷಸಿ ದಂಪತಿಗಳಿರ್ತಾರೆ. ಅವರು ಶಿವ ವಿರೋಧಿಗಳಾಗಿರ್ತಾರೆ. ಮತ್ತು ಆ ದಾರುಕೆ ದೇವಿ ಪಾರ್ವತಿಯ ಕಟ್ಟ ಭಕ್ತಿ ಆಗಿರ್ತಾಳೆ. ಆ ದಾರುಕ ಏನು ಮಾಡ್ತಾನೆ, ಎಲ್ಲಿ ಯಾರು ಶಿವಭಕ್ತರು ಇರಬಾರ್ದು ಅಂತೇಳಿ ಅಲ್ಲಿರೋ ಎಲ್ಲ ಜನಗಳಿಗೂ ಮತ್ತು ಋಷಿಗಳಿಗೂ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇರ್ತಾನೆ. ಹಾಗೆ ಎಲ್ಲರನ್ನೂ ಬಂಧಿಸಿಟ್ಟಿರ್ತಾನೆ. ಅದರಲ್ಲಿ ಒಬ್ಬರು ಸುಪ್ರಿಯಾ ಅಂತ ಋಷಿ ಇರ್ತಾರೆ. ಅವರು ಶಿವಧ್ಯಾನ ಮಾಡ್ತಾನೆ ಇರ್ತಾರೆ. ಹಾಗೆ ಜೊತೆ ಇದ್ದಂಥ ಎಲ್ಲರಿಗೂ ಶಿವಧ್ಯಾನ ಮಾಡಿಸ್ತಾರೆ. ಅದನ್ನು ಕೇಳಿದಂಥ ದಾರುಕಂಗೆ ತುಂಬ ಕೋಪ ಬಂದು ತುಂಬ ಹಿಂಸೆ ಕೊಡ್ತಾ ಇರ್ತಾನೆ. ಅವರು ಎಲ್ಲರೂ ಶಿವನ ಧ್ಯಾನ ಮಾಡ್ತಾರೆ. ಶಿವ ಬಂದು ರಕ್ಷಣೆ ಮಾಡಲಿ ಅಂತ ಎಲ್ಲರೂ ಶಿವನ ತಪಸ್ಸಿಗೆ ಕೂತ್ಕೋತಾರೆ. ಆವಾಗ ಅವರ ತಪಸ್ಸಿಗೆ ಮೆಚ್ಚಿ ಶಿವ ಇಲ್ಲಿ ಭೂಮಿಗೆ ಬರ್ತಾನೆ. ಇಲ್ಲಿ ಬಂದು ಅವ್ರನ್ನೆಲ್ಲ ರಕ್ಷಣೆ ಮಾಡಿ ದಾರುಕನ್ನು ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿದ ಮೇಲೆ ಭಕ್ತರ ಒತ್ತಾಯದ ಮೇರೆಗೆ ಶಿವ ನಾಗೇಶ್ವರ ಜ್ಯೋತಿರ್ಲಿಂಗ ಆಗಿ ಇಲ್ಲೇ ಸ್ಥಿರ ಆಗ್ತಾರೆ. ಮತ್ತು ದೇವಿ ಪಾರ್ವತಿ ನಾಗೇಶ್ವರಿ ರೂಪದಲ್ಲಿ ಇಲ್ಲೇ ಸ್ಥಿರ ಆಗ್ತಾರೆ. ಹೀಗೆ ಈ ನಾಗೇಶ್ವರ ಜ್ಯೋತಿರ್ಲಿಂಗ ಸೃಷ್ಟಿಯಾಗಿರೋದು ಅವಾಗಿಂದ. ಈ ನಾಗೇಶ್ವರ ಜ್ಯೋತಿರ್ಲಿಂಗ ಪವಿತ್ರ 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು. ಮತ್ತು ಭಕ್ತರ ಕಷ್ಟಗಳನ್ನ ದೂರ ಮಾಡುವಂಥ ಪವಿತ್ರ ಸ್ಥಳ ಕೂಡ ಇದು. ಈ ದೇವಸ್ಥಾನ ಇರೋದು ಗುಜರಾತ್ ರಾಜ್ಯದ
ಪವಿತ್ರ ನಗರವಾದ ದ್ವಾರಕಾಯಿಂದ 17 ಕಿಲೋಮೀಟರ್ ದೂರ ಇರುವಂಥ ಈ ನಾಗೇಶ್ವರ ಜ್ಯೋತಿರ್ಲಿಂಗ ಇರೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮಾಹಿತಿ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇದೇ ಥರ ವಿಡಿಯೋಗಳಿಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಓಂ ನಮಃ ಶಿವಾಯ.